ಓಂ ಗುರುಭ್ಯೋ ನಮಃ. ತೃತೀಯ ಸ್ಕಂದ 22ನೇ ಅಧ್ಯಾಯ. ಶ್ರೀಮದ್ ಭಾಗವತ. ದೇವಹೂತಿ ಮತ್ತು ಕರ್ಧಮರ ವಿವಾಹ ಮಂಗಳ. ಮೈತ್ರೇಯರು ಹೇಳುತ್ತಾರೆ, ಏವಮಾವಿಷ್ಕೃತ ಶೇಷಗುಣಕರ್ಮೋದಯೋ ಮುನಿಂ ಸವ್ರೀಡ ಇವ ತಂ ಸಮ್ರಾಡುಪಾರತಮುವಾಚಃ. ಹೀಗೆ ಕರ್ದಮರು ತನ್ನ ಸಮಸ್ತ ಗುಣಕರ್ಮಗಳ ಅಗ್ಗಳಿಕೆಯನ್ನು ಎತ್ತಿ ಹೇಳಿ ಸ್ತುತಿಸಲು ಮನುಸಾರ್ವಭೌಮನಿಗೆ ಸಂಕೋಚವಾಯಿತು. ಆ ಮಹಾತ್ಮನು ಅದರಿಂದ ನಾಚಿಕೆಗೊಂಡವನಂತಾಗಿ ಮುನಿ ಕರ್ದಮರನ್ನು ಕುರಿತು ಹೀಗೆಂದನು. ಎಲೈ ಮುನಿಗಳೇ, ವೇದ ಮೂರ್ತಿಗಳಾದ ಬ್ರಹ್ಮದೇವರು ತಮ್ಮ ವೇದಮಯವಾದ ದಿವ್ಯ ವಿಗ್ರಹದ ರಕ್ಷಣೆಗಾಗಿ ತಪಸ್ಸು, ವಿದ್ಯೆ ಮತ್ತು ಯೋಗಗಳಿಂದ ಸಂಪನ್ನರಾಗಿ ವಿಷಯ ಪಟತೆ ಇಲ್ಲದ ಬ್ರಾಹ್ಮಣರಾದ ನಿಮ್ಮನ್ನು ಪ್ರಕಟಪಡಿಸಿದ್ದು ತಮ್ಮ ಬಾಯಿಂದ. ಅನಂತರ ಆ ಸಹಸ್ರ ಪಾದನಾದ ವಿರಾಟ್ ಪುರುಷನು ನಿಮ್ಮ ರಕ್ಷಣೆಗೋಸ್ಕರವೇ ತನ್ನ 1000 ಭುಜಗಳಿಂದ ಕ್ಷತ್ರಿಯರಾದ ನಮ್ಮನ್ನು ಸೃಷ್ಟಿ ಮಾಡಿದನು. ಹೀಗೆ ಆತನಿಗೆ ಬ್ರಾಹ್ಮಣರು ಹೃದಯವೆಂದು, ಕ್ಷತ್ರಿಯರು ಶರೀರವೆಂದು ಕರೆಯಲ್ಪಡುತ್ತಾರೆ. ಹೀಗೆ ಒಂದೇ ಶರೀರಕ್ಕೆ ಸಂಬಂಧಪಟ್ಟಿರುವುದರಿಂದ ಬ್ರಾಹ್ಮಣರು ಮತ್ತು ಕ್ಷತ್ರಿಯರು ತಮ್ಮನ್ನು, ಹಾಗೆಯೇ ತಮ್ಮಲ್ಲಿ ಒಬ್ಬರು ಮತ್ತೊಬ್ಬರನ್ನು ಸಂರಕ್ಷಿಸುತ್ತಿದ್ದಾರೆ. ಆದರೆ ವಾಸ್ತವವಾಗಿ ಇಬ್ಬರನ್ನೂ ಆ ಶ್ರೀಹರಿಯೇ ಸಂರಕ್ಷಿಸುತ್ತಿದ್ದಾನೆ. ಸಮಸ್ತ ಕಾರಣರೂಪನಾಗಿದ್ದರೂ ವಾಸ್ತವವಾಗಿ ಯಾವ ವಿಕಾರವೇ ಇಲ್ಲದವನು ಆ ಪರಮಾತ್ಮ. ತಮ್ಮ ದರ್ಶನ ಮಾತ್ರದಿಂದಲೇ ನನ್ನ ಸಮಸ್ತ ಸಂಶಯಗಳು ದೂರವಾದವು. ಏಕೆಂದರೆ ತಾವು ನನ್ನನ್ನು ಪ್ರಶಂಸೆ ಮಾಡುವ ನೆಪದಲ್ಲಿ ಪ್ರಜಾಪಾಲನೆಯನ್ನು ಮಾಡುವ ಇಚ್ಛೆಯುಳ್ಳ ರಾಜನ ಧರ್ಮವೇನೆಂಬುದನ್ನು ಪರಮ ಪ್ರೇಮದಿಂದ ನಿರೂಪಣೆ ಮಾಡಿದ್ದೀರಿ. ಜಿತೇಂದ್ರಿಯರಲ್ಲದವರಿಗೆ ತಮ್ಮ ದರ್ಶನವು ದೊರಕುವುದೇ ಕಷ್ಟ. ಇಂತಹ ತಮ್ಮ ದರ್ಶನವನ್ನು ಪಡೆದು ತಮ್ಮ ಚರಣಗಳ ಮಂಗಳಮಯವಾದ ಧೂಳಿಯನ್ನು ತಲೆಯಲ್ಲಿ ಧರಿಸಿಕೊಳ್ಳುವ ಯೋಗವನ್ನೂ ಪಡೆದ ನಾನು ಎಂತಹ ಭಾಗ್ಯಶಾಲಿ. ನನಗೆ ತಾವು ರಾಜಧರ್ಮಗಳ ಬಗೆಗೆ ತಿಳುವಳಿಕೆಯನ್ನು ನೀಡಿ ದೊಡ್ಡ ಅನುಗ್ರಹ ಮಾಡಿದಿರಿ. ಇದು ನನ್ನ ಭಾಗ್ಯೋದಯವೇ ಸರಿ. ತಮ್ಮ ಪವಿತ್ರವಾದ ವಾಣಿಯನ್ನು ನಾನು ಕಿವಿದೆರೆದು ಕೇಳಿರುವುದಕ್ಕೂ ನನ್ನ ಪ್ರಾರಬ್ಧ ಶುಭ ಕರ್ಮಗಳೇ ಕಾರಣ. ಮುನಿಗಳೇ, ಈ ಕನ್ಯೆಯ ಮೇಲಿನ ಪ್ರೇಮದಿಂದ ನನ್ನ ಮನಸ್ಸು ತುಂಬ ಚಿಂತಾಕುಲವಾಗಿದೆ. ಆದುದರಿಂದ ದೀನನಾದ ನನ್ನ ಈ ಪ್ರಾರ್ಥನೆಯನ್ನು ತಾವು ಕೃಪಾಪೂರ್ವಕವಾಗಿ ಕೇಳಬೇಕು. ಪ್ರಿಯವ್ರತ ಮತ್ತು ಉತ್ತಾನಪಾದ ಇವರ ಸೋದರಿಯಾಗಿರುವ ಈ ನನ್ನ ಮಗಳು ವಯಸ್ಸು, ಶೀಲ, ಗುಣಗಳಿಂದ ತನಗೆ ಅನುರೂಪನಾದ ಪತಿಯನ್ನು ಪಡೆಯಲು ಬಯಸುತ್ತಿದ್ದಾಳೆ. ಈಕೆಯು ನಾರದ ಮಹರ್ಷಿಗಳ ಬಾಯಿಂದ ತಮ್ಮ ಶೀಲ, ವಿದ್ಯೆ, ರೂಪ, ಆಯಸ್ಸು ಮತ್ತು ಗುಣಗಳ ವರ್ಣನೆಯನ್ನು ಕೇಳಿ ಅಂದಿನಿಂದಲೇ ತಮ್ಮನ್ನು ತನ್ನ ಪತಿಯನ್ನಾಗಿ ಮಾಡಿಕೊಳ್ಳಲು ನಿಶ್ಚಯಿಸಿಬಿಟ್ಟಿದ್ದಾಳೆ. ಬ್ರಾಹ್ಮಣ ಶ್ರೇಷ್ಠರೇ, ನಾನು ಅತ್ಯಂತ ಶ್ರದ್ಧೆಯಿಂದ ಈ ಕನ್ಯೆಯನ್ನು ತಮಗೆ ಸಮರ್ಪಣೆ ಮಾಡುತ್ತಿದ್ದೇನೆ. ತಾವು ಈಕೆಯನ್ನು ಸ್ವೀಕರಿಸಬೇಕು. ಈಕೆಯು ಗೃಹಸ್ಥರಿಗೆ ಯೋಗ್ಯವಾದ ಕಾರ್ಯಗಳಲ್ಲಿ ಎಲ್ಲ ರೀತಿಯಲ್ಲಿಯೂ ತಮಗೆ ಯೋಗ್ಯಳಾಗಿದ್ದಾಳೆ. ಉದ್ಯತಸ್ಯ ಹಿ ಕಾಮಸ್ಯ ಪ್ರತಿವಾದೋ ನ ಶಸ್ಯತೆ ಅಪಿ ನಿರ್ಮುಕ್ತ ಸಂಗಸ್ಯ ಕಾಮರಕ್ತಸ್ಯ ಕಿಂ ಪುನಃ. ತಾನಾಗಿಯೇ ಬಂದೊದಗಿದ ಭೋಗವನ್ನು ತಿರಸ್ಕಾರ ಮಾಡುವುದು ವಿರಕ್ತನಿಗೂ ಉಚಿತವಲ್ಲ. ಹಾಗಂದ ಮೇಲೆ ವಿಷಯಾಸಕ್ತನಾದವನ ವಿಷಯದಲ್ಲಿ ಹೇಳತಕ್ಕದ್ದೇನಿದೆ? ಯ ಉದ್ಯತಮನಾದೃತ್ಯ ಕೀನಾಶಮಭಿಯಾಚತೆ ಕ್ಷೀಯತೆ ತದ್ಯಶಃ ಸ್ಫೀತಂ ಮನಶ್ಚಾವಜ್ಞೆಯಾಹತಃ. ಯಾವನು ತಾನಾಗಿಯೇ ಒದಗಿ ಬಂದ ಭೋಗವನ್ನು ಕಡೆಗಣಿಸಿ ಅನಂತರ ಬೇರೆ ಯಾವನೋ ಕೃಪಣನ ಮುಂದೆ ಕೈ ಚಾಚುತ್ತಾನೆಯೋ ಆತನು ಅಪಕೀರ್ತಿಗೆ ಒಳಗಾಗುವನು. ವಿಸ್ತಾರವಾಗಿ ಹರಡಿರುವ ಆತನ ಕೀರ್ತಿಯು ನಾಶ ಹೊಂದುವುದು ಮತ್ತು ಮತ್ತೊಬ್ಬರ ತಿರಸ್ಕಾರದಿಂದ ಆತನಿಗೆ ಮಾನಭಂಗವೂ ಆಗುವುದು. ಅಹಂ ತ್ವಾ ಶೃಣವಂ ವಿದ್ವನ್ ವಿವಾಹಾರ್ಥಂ ಸಮುದ್ಯತಾಂ ಅತಸ್ತ್ವಮುಪಕುರ್ವಾಣಃ ಪ್ರತ್ಥಾಂ ಪ್ರತಿಗೃಹಾಣ ಮೇ. ಜ್ಞಾನಿ ಶ್ರೇಷ್ಠರೇ, ತಾವು ವಿವಾಹ ಮಾಡಿಕೊಳ್ಳಲು ಸಿದ್ಧವಾಗಿದ್ದೀರೆಂದು ನಾನು ಕೇಳಿದ್ದೇನೆ. ತಮ್ಮ ಬ್ರಹ್ಮಚರ್ಯಕ್ಕೆ ಒಂದು ಎಲ್ಲೆಯುಂಟು. ತಾವು ನೈಷ್ಠಿಕ ಬ್ರಹ್ಮಚಾರಿಗಳೇನೂ ಅಲ್ಲವಷ್ಟೇ.
ಆದ್ದರಿಂದ ತಾವು ಈ ಕನ್ಯೆಯನ್ನು ಸ್ವೀಕಾರ ಮಾಡಿರಿ. ನಾನು ಈಕೆಯನ್ನು ತಮಗೆ ಸಮರ್ಪಿಸುತ್ತಿದ್ದೇನೆ. ಹೀಗೆ ಪ್ರಾರ್ಥನೆ ಮಾಡಿದ ಮನುಸಾರ್ವಭೌಮನಿಗೆ ಕರ್ದಮರು ಹೀಗೆಂದರು: ಮಹಾರಾಜ, ನೀನು ಹೇಳಿದ್ದು ಸರಿಯಾಗಿದೆ. ನಾನು ವಿವಾಹ ಮಾಡಿಕೊಳ್ಳಲು ಬಯಸುತ್ತಿದ್ದೇನೆ. ನೀನು ನಿನ್ನ ಕನ್ಯೆಯನ್ನು ಬೇರೆ ಯಾರಿಗೂ ವಾಗ್ದಾನ ಮಾಡಿಲ್ಲ. ಆದ್ದರಿಂದ ನಿನ್ನ ಈ ಕನ್ಯೆಗೂ ಮತ್ತು ನನಗೂ ವಿವಾಹಗಳಲ್ಲಿ ಸರ್ವಶ್ರೇಷ್ಠವಾದ ಬ್ರಾಹ್ಮವಿಧಿಯಿಂದಲೇ ನಡೆಯುವುದು ಉಚಿತವೇ ಆಗಿದೆ. ಎಲೈ ರಾಜನೇ, ವೇದಗಳಲ್ಲಿ ಹೇಳಿರುವ ವಿವಾಹ ವಿಧಿಯಲ್ಲಿ ಗೃಭ್ಣಾಮಿತೆ ಸುಪ್ರಜಾಸ್ತ್ವಾಯ, ಒಳ್ಳೆಯ ಸಂತಾನವನ್ನು ಪಡೆಯುವುದಕ್ಕಾಗಿ ನಿನ್ನ ಕೈಯನ್ನು ಹಿಡಿದುಕೊಳ್ಳುತ್ತೇನೆ ಎಂಬ ಇವೇ ಮುಂತಾದ ಮಂತ್ರಗಳಲ್ಲಿ ಶ್ರೇಷ್ಠವಾದ ಸಂತಾನ ಕಾಮನೆಯನ್ನು ಹೇಳಿದೆಯಲ್ಲವೇ? ನಿನ್ನ ಈ ಕನ್ಯೆಯ ಜೊತೆಯಲ್ಲಿ ನಾನು ಸಂಬಂಧ ಬೆಳೆಸಿದರೆ ಆ ಕಾಮವು ಸಫಲವಾಗುವುದು. ನಿನ್ನ ಈ ಕನ್ಯಾಮಣಿಯು ತನ್ನ ಶರೀರದ ಕಾಂತಿಯಿಂದ ಅಲಂಕಾರದ ಆಭರಣಗಳ ಕಾಂತಿಯನ್ನು ನಾಚಿಸುವಂತಿದ್ದಾಳೆ. ಇಂತಹವಳನ್ನು ಯಾವನು ತಾನೇ ಆಧರಿಸುವುದಿಲ್ಲ. ಈಕೆಯು ಒಮ್ಮೆ ತನ್ನ ಅರಮನೆಯ ಮೇಲ್ಭಾಗದಲ್ಲಿ ಆಟವನ್ನಾಡುತ್ತಿದ್ದಳು. ಚೆಂಡನ್ನು ಅನುಸರಿಸಿ ಅಲ್ಲಲ್ಲಿ ಓಡುತ್ತಿದ್ದರಿಂದ ಆಕೆಯ ಕಣ್ಣುಗಳು ಚಂಚಲವಾಗಿದ್ದವು. ಕಾಲಿನ ಬಳೆಗಳು ಮಧುರವಾಗಿ ಝಣ ಝಣ ಶಬ್ದ ಮಾಡುತ್ತಿದ್ದವು. ಆಗ ಆಕೆಯನ್ನು ಕಂಡು ಮೋಹಪರವಶನಾದ ವಿಶ್ವಾವಸು ಗಂಧರ್ವನು ಪ್ರಜ್ಞೆಯಿಲ್ಲದೆ ವಿಮಾನದಿಂದ ಕೆಳಗುರುಳಿದನಲ್ಲವೇ? ಅಂತಹ ಸೌಂದರ್ಯ ರಾಶಿಯಾದ ಈಕೆಯು ತಾನಾಗಿಯೇ ಬಂದು ಪ್ರಾರ್ಥನೆ ಮಾಡುತ್ತಿರುವಾಗ ಯಾವ ವಿವೇಕಿಯು ತಾನೇ ಈಕೆಯನ್ನು ಸ್ವೀಕರಿಸದೆ ಹೋದಾನು? ಈಕೆಯು ಸಾರ್ವಭೌಮನಾದ ಸ್ವಯಂಭುವ ಮನುವಿನ ಕಣ್ಮಣಿಯಾದ ಸುಪುತ್ರಿಯು, ಉತ್ತಾನಪಾದ ರಾಜನ ಪ್ರೀತಿಯ ಸೋದರಿ ಮತ್ತು ರಮಣೀರತ್ನವು. ಶ್ರೀ ಲಕ್ಷ್ಮೀ ದೇವಿಯ ಶ್ರೀ ಚರಣಗಳನ್ನು ಯಾರು ಉಪಾಸನೆ ಮಾಡುವುದಿಲ್ಲವೋ ಅಂತಹವರಿಗೆ ಈಕೆಯ ದರ್ಶನವೂ ಆಗಲಾರದು. ಆದ್ದರಿಂದ ನಾನು ನಿನ್ನ ಈ ಸಾಧ್ವಿಯಾದ ಕನ್ಯೆಯನ್ನು ಅವಶ್ಯವಾಗಿ ಸ್ವೀಕರಿಸುವೆನು. ಆದರೆ ಒಂದು ನಿಬಂಧನೆಯುಂಟು. ಈಕೆಯು ಸಂತಾನವನ್ನು ಎಲ್ಲಿಯವರೆಗೆ ಪಡೆಯುವುದಿಲ್ಲವೋ ಅಲ್ಲಿಯವರೆಗೆ ಮಾತ್ರ ನಾನು ಗೃಹಸ್ಥ ಧರ್ಮಾನುಸಾರವಾಗಿ ಈಕೆಯ ಜೊತೆಯಲ್ಲಿರುವೆನು. ಅನಂತರ ಶ್ರೀ ಭಗವಂತನು ಹೇಳಿರುವ ಸನ್ಯಾಸ ಪ್ರಧಾನವಾದ ಹಿಂಸಾರಹಿತವಾದ ಶಮದಮಾದಿ ಧರ್ಮಗಳಿಗೆ ಪ್ರಾಶಸ್ತ್ಯ ನೀಡುವೆನು. ಈ ವಿಚಿತ್ರವಾದ ಜಗತ್ತಿನ ಉತ್ಪತ್ತಿಗೆ ಯಾವನು ಕಾರಣನಾಗಿದ್ದಾನೆಯೋ, ಯಾವನಲ್ಲಿ ಜಗತ್ತು ಲಯ ಹೊಂದುವುದೋ ಮತ್ತು ಯಾವನ ಆಸರೆಯಲ್ಲಿ ಇದು ನಡೆಯುತ್ತಿದೆಯೋ ಅಂತಹ ಪ್ರಜಾಪತಿಗಳಿಗೂ ಪತಿಯಾಗಿರುವ ಭಗವಂತನಾದ ಶ್ರೀ ಅನಂತನೇ ನನಗತ್ಯಂತ ಅಧಿಕವಾಗಿ ಮಾನ್ಯನಾಗಿದ್ದಾನೆ. ಮೈತ್ರೇಯರು ಹೇಳುತ್ತಾರೆ: ಪ್ರಚಂಡ ಧನುರ್ಧಾರಿಯಾದ ಓ ವಿದುರನೇ, ಕರ್ದಮರು ಇಷ್ಟನ್ನು ಮಾತ್ರ ಹೇಳಿ ಹೃದಯದಲ್ಲಿ ಭಗವಂತನಾದ ಪದ್ಮನಾಭನನ್ನು ಧ್ಯಾನಿಸುತ್ತಾ ಮೌನವಾಗಿ ಬಿಟ್ಟರು. ಆ ಸಮಯದಲ್ಲಿ ಅವರ ಮಂದಹಾಸಯುಕ್ತವಾದ ಮುಖ ಕಮಲವನ್ನು ನೋಡಿ ದೇವಹೂತಿಯ ಮನಸ್ಸು ಅವರಲ್ಲಿ ನೆಲೆಗೊಂಡು ಬಿಟ್ಟಿತು. ಈ ಸಂಬಂಧ ಮಾಡುವ ವಿಷಯದಲ್ಲಿ ಮಹಾರಾಣಿ ಶತರೂಪೆಯ ಮತ್ತು ದೇವಹೂತಿಯ ಸ್ಪಷ್ಟವಾದ ಅನುಮತಿ ಇದೆಯೆಂಬುದನ್ನು ಮನುವು ಗಮನಿಸಿದನು. ಆದ್ದರಿಂದ ಆತನು ಅನೇಕ ಕಲ್ಯಾಣ ಗುಣ ಸಂಪನ್ನರಾದ ಕರ್ದಮರಿಗೆ ಅವರಷ್ಟೇ ಗುಣಸಂಪನ್ನೆಯಾದ ತನ್ನ ಕನ್ಯೆಯನ್ನು ಪ್ರಸನ್ನತೆಯಿಂದ ದಾನ ಮಾಡಿದನು. ಮಹಾರಾಣಿ ಶತರೂಪೆಯೂ ಕೂಡ ಮಗಳಿಗೂ ಅಳಿಯನಿಗೂ ಅತ್ಯಂತ ಪ್ರೇಮದಿಂದ ಬಹು ಅಮೂಲ್ಯವಾದ ಅನೇಕ ವಸ್ತ್ರಗಳನ್ನು, ಒಡವೆಗಳನ್ನು ಮತ್ತು ಗೃಹಸ್ಥ ಜೀವನಕ್ಕೆ ಬೇಕಾದ ಪಾತ್ರೆ ಮುಂತಾದವುಗಳನ್ನು ಬಳುವಳಿಯನ್ನಾಗಿ ಕೊಟ್ಟಳು. ಹೀಗೆ ಸುಯೋಗ್ಯನಾದ ವರನಿಗೆ ಕನ್ಯೆಯನ್ನು ಕೊಟ್ಟು ಮನು ಸಾರ್ವಭೌಮನು ನಿಶ್ಚಿಂತನಾದನು. ಅಲ್ಲಿಂದ ಹೊರಡುವ ಸಮಯದಲ್ಲಿ ಮಗಳ ಅಗಲಿಕೆಯನ್ನು ಸಹಿಸಲಾರದೆ ದುಃಖದಿಂದ ಆಕೆಯನ್ನು ಎದೆಗೊಪ್ಪಿಕೊಂಡು ಮಗಳೇ, ವತ್ಸೆ ಎಂದು ಹೇಳಿ ರೋಧಿಸತೊಡಗಿದನು. ಕಣ್ಣುಗಳಿಂದ ಹರಿದು ಬರುತ್ತಿದ್ದ ಕಣ್ಣೀರಿನ ಪ್ರವಾಹದಿಂದ ಆತನು ದೇವಹೂತಿಯ ತಲೆಯ ಕೂದಲುಗಳನ್ನು ನೆನೆಸಿಬಿಟ್ಟನು. ಅನಂತರ ಮನುವು ಮುನಿವರ್ಯರಾದ ಕರ್ದಮರಿಗೆ ಹೋಗಿ ಬರುವೆನೆಂದು ಹೇಳಿ ಅವರ ಅನುಮತಿಯನ್ನು ಪಡೆದು ಮಹಾರಾಣಿಯೊಡನೆ ರಥದಲ್ಲಿ ಕುಳಿತು ತನ್ನ ಸೇವಕರೊಡನೆ ಋಷಿಗಣಗಳಿಂದ ಸೇವಿತವಾದ ಸರಸ್ವತೀ ನದಿಯ ಎರಡೂ ದಡದಲ್ಲಿದ್ದ ಋಷ್ಯಾಶ್ರಮಗಳ ಸೊಬಗನ್ನು ನೋಡುತ್ತಾ ತನ್ನ ರಾಜಧಾನಿಗೆ ಹೊರಟು ಹೋದನು. ತಮ್ಮ ಪ್ರಭುವು ಬರುತ್ತಿರುವ ಸಮಾಚಾರವು ತಿಳಿದೊಡನೆಯೇ
ಬ್ರಹ್ಮಾವರ್ತದ ಪ್ರಜೆಗಳು ಪರಮಾನಂದ ಪುಳಕಿತರಾಗಿ ಸ್ತೋತ್ರ, ಗೀತ ಮತ್ತು ವಾದ್ಯಧ್ವನಿಗಳೊಡನೆ ಆತನನ್ನು ಸ್ವಾಗತಿಸಲು ರಾಜಧಾನಿಯಿಂದ ಹೊರಗೆ ಬಂದರು. ಸಮಸ್ತ ಸಂಪತ್ತುಗಳಿಂದಲೂ ಸಂಪನ್ನವಾಗಿದ್ದ ಆ ಸ್ವಯಂಭುವ ಮನುವಿನ ರಾಜಧಾನಿಗೆ ಬರ್ಹಿಷ್ಮತಿ ನಗರ ಎಂದು ಹೆಸರು. ಭಗವಂತನಾದ ಶ್ರೀ ವರಾಹ ಸ್ವಾಮಿಯು ರಸತಳದಿಂದ ಭೂಮಿಯನ್ನು ಮೇಲಕ್ಕೆತ್ತಿಕೊಂಡು ಬಂದಾಗ ತನ್ನ ದೇಹವನ್ನು ಕೊಡಹಲು ಅದರಿಂದ ಆತನ ಪವಿತ್ರವಾದ ರೋಮಗಳು ಉದುರಿದ ಜಾಗವದು. ಆ ರೋಮಗಳೇ ಸದಾ ಹಸಿರು ಪಚ್ಚೆಯಿಂದ ಶೋಭಿಸುವ ಕುಶ ಮತ್ತು ಕಾಶಗಳೆಂಬ ಪವಿತ್ರವಾದ ಹುಲ್ಲುಗಳಾದವು. ಅವುಗಳ ಮೂಲಕ ಮುನಿಗಳು ಯಜ್ಞಕ್ಕೆ ವಿಘ್ನವನ್ನುಂಟು ಮಾಡುತ್ತಿದ್ದ ದೈತ್ಯರನ್ನು ತಿರಸ್ಕರಿಸಿ ಯಜ್ಞ ಪುರುಷನನ್ನು ಯಜ್ಞಗಳ ಮೂಲಕ ಆರಾಧನೆ ಮಾಡಿದರು. ಮನು ಸಾರ್ವಭೌಮನೂ ಕೂಡ ಶ್ರೀ ವರಾಹ ದೇವರ ಅನುಗ್ರಹದಿಂದ ಭೂಮಿ ಎಂಬ ನಿವಾಸ ಸ್ಥಾನವು ದೊರೆತ ಬಳಿಕ ಅದೇ ಜಾಗದಲ್ಲಿಯೇ ಕುಶ ಮತ್ತು ಕಾಶಗಳ ಆಸನವನ್ನು ಹರಡಿ ಅದರಲ್ಲಿ ಯಜ್ಞಪುರುಷನನ್ನು ಪೂಜೆ ಮಾಡಿದನು. ಮನುವು ತನ್ನ ನಿವಾಸ ಸ್ಥಾನವಾದ ಬರ್ಹಿಷ್ಮತಿ ನಗರಿಯನ್ನು ತಲುಪಿ ಅಲ್ಲಿ ತಾಪತ್ರಯಗಳನ್ನು ಹೋಗಲಾಡಿಸುವ ತನ್ನ ಅರಮನೆಯನ್ನು ಪ್ರವೇಶ ಮಾಡಿದನು. ಅಲ್ಲಿ ಅವನು ತನ್ನ ಭಾರ್ಯೆ ಮತ್ತು ಸಂತಾನಗಳೊಡನೆ ಧರ್ಮ, ಅರ್ಥ ಮತ್ತು ಮೋಕ್ಷಗಳಿಗೆ ವಿರೋಧವಾಗದೇ ಇರುವ ಭೋಗಗಳನ್ನು ಅನುಭವಿಸತೊಡಗಿದನು. ಪ್ರಾತಃ ಕಾಲವಾದೊಡನೆಯೇ ಗಂಧರ್ವರು ತಮ್ಮ ಹೆಂಡಿರೊಡನೆ ಆತನ ಕೀರ್ತಿಯನ್ನು ಗಾನ ಮಾಡುತ್ತಿದ್ದರು. ಆದರೆ ಆತನು ಅದರಲ್ಲಿ ಆಸಕ್ತಿ ತೋರದೆ ಪ್ರೇಮಪೂರ್ಣವಾದ ಹೃದಯದಿಂದ ಶ್ರೀಹರಿಯ ಕಥೆಗಳನ್ನೇ ಕೇಳುತ್ತಾ ಸವಿಯುತ್ತಿದ್ದನು. ಮಹಾತ್ಮನಾದ ಆ ಸ್ವಯಂಭುವ ಮನುವು ಯೋಗ ಸಿದ್ಧಿಗಳಲ್ಲಿ ನಿಷ್ಣಾತನಾಗಿದ್ದನು. ಇಷ್ಟ ಬಂದ ಭೋಗಗಳನ್ನು ನಿರ್ಮಿಸುವ ಸಾಮರ್ಥ್ಯವನ್ನು ಹೊಂದಿದ್ದನು. ಆದರೆ ಮನನಶೀಲನೂ ಭಗವತ್ಪಾರಾಯಣನೂ ಆಗಿದ್ದ ಆ ಯೋಗಿಯನ್ನು ಆ ಭೋಗಗಳು ಸ್ವಲ್ಪವೂ ಕದಲಿಸಲಾರದೆ ಹೋದವು. ತನ್ನ ಮನ್ವಂತರವೆಂಬ ಕಾಲದಲ್ಲಿ ಒಂದು ಕ್ಷಣಕಾಲವನ್ನೂ ಆತನು ವ್ಯರ್ಥ ಮಾಡುತ್ತಿರಲಿಲ್ಲ. ಏಕೆಂದರೆ ಶ್ರೀ ಮಹಾವಿಷ್ಣುವಿನ ಕಥೆಯನ್ನು ಕೇಳುವುದರಲ್ಲಿಯೇ ಆತನ ಎಲ್ಲ ಕಾಲವೂ ಸದುಪಯೋಗ ಹೊಂದುತ್ತಿತ್ತು. ಈ ರೀತಿಯಲ್ಲಿ ಆತನು ತನ್ನ ಜಾಗೃತ್, ಸ್ವಪ್ನ, ಸುಷುಪ್ತಿಗಳೆಂಬ 3 ಅವಸ್ಥೆಗಳನ್ನು ಮತ್ತು ಸತ್ವ, ರಜಸ್ಸು, ತಮಸ್ಸುಗಳೆಂಬ ತ್ರಿಗುಣಗಳನ್ನು ತಿರಸ್ಕರಿಸಿ ತ್ರಿಗುಣಾತೀತವಾದ ತುರೀಯದಲ್ಲಿ ನೆಲೆಯನ್ನು ಪಡೆದು ಶ್ರೀ ವಾಸುದೇವನ ಪ್ರಸಂಗದಲ್ಲಿಯೇ ಇರುತ್ತಾ ತನ್ನ ಮನ್ವಂತರದ 71 ಚತುರ್ಯುಗಗಳನ್ನು ಸಫಲವಾಗಿ ಕಳೆದನು. ವ್ಯಾಸಪುತ್ರನಾದ ವಿದುರನೇ, ಕೇಳು. ಶ್ರೀಹರಿಯನ್ನು ಆಶ್ರಯಿಸಿರುವ ಸುಕೃತಿಯನ್ನು ಶಾರೀರಿಕ, ಮಾನಸಿಕ, ದೈವಿಕ ಮತ್ತು ಭೌತಿಕಗಳಾದ ದುಃಖಗಳು ಹೇಗೆ ತಾನೇ ಕಾಡಿಸಿಯಾವು. ಮಹಾಪುರುಷನಾದ ಆ ಮನುವು ಸಮಸ್ತ ಪ್ರಾಣಿಗಳಿಗೂ ಹಿತವನ್ನುಂಟು ಮಾಡುವುದರಲ್ಲಿಯೇ ಆಸಕ್ತನಾಗಿದ್ದನು. ಮುನಿಗಳು ಆತನನ್ನು ಪ್ರಶ್ನಿಸಿದಾಗ ಆ ಧರ್ಮಜ್ಞನಾದ ಪ್ರಭುವು ಅವರಿಗೆ ಎಲ್ಲ ಮನುಷ್ಯರಿಗೂ ಮತ್ತು ಅವರ ಎಲ್ಲ ವರ್ಣಗಳಿಗೂ ಆಶ್ರಮಗಳಿಗೂ ಸಂಬಂಧಪಟ್ಟ ಶುಭಕರವಾದ ಅನೇಕ ಪ್ರಕಾರವಾದ ಧರ್ಮಗಳನ್ನು ಬೋಧಿಸಿದನು. ಅದನ್ನೇ ಮನು ಸಂಹಿತ ಎಂಬ ಗ್ರಂಥದ ರೂಪದಲ್ಲಿ ನೋಡುತ್ತೇವೆ. ಹೀಗೆ ನಾನು ನಿನಗೆ ಜಗತ್ತಿನ ಮೊಟ್ಟ ಮೊದಲನೆಯ ಚಕ್ರವರ್ತಿಯಾದ ಸ್ವಯಂಭುವ ಮನುವಿನ ಅದ್ಭುತವಾದ ಚರಿತ್ರೆಯನ್ನು ತಿಳಿಸಿದನು. ಪುಣ್ಯ ಶ್ಲೋಕನಾದ ಪುರುಷ ಶ್ರೇಷ್ಠನವನು. ಈಗ ಆತನ ಕನ್ಯಾರತ್ನವಾದ ದೇವಹೂತಿಯ ಚರಿತ್ರೆಯನ್ನು ಹೇಳುವೆನು, ಕೇಳು. ಇಲ್ಲಿಗೆ ಮಹಾಪುರಾಣವು ಪರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ತೃತೀಯ ಸ್ಕಂದದ 22ನೇ ಅಧ್ಯಾಯವು ಮುಗಿಯಿತು. ಓಂ ತತ್ಸತ್.